We are going to world's biggest film studio. ನೋಡಿ ಬ್ರೋ, ಅದು ನೋಡಿ, ಅದು ಬಾಹುಬಲಿದ ಅಮ್ಮ ಅಲ್ಲ. ನೀವು ನನ್ನ ಹಿಂದೆ ಬಾಹುಬಲಿ ಸೆಟಪ್ ನೋಡ್ತೀನಿ. ಬಾಹುಬಲಿ ಕಂಪ್ಲೀಟ್ ಸೆಟಪ್ ಈ ರೀತಿ ಇತ್ತು. ನೀವು ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಸೀನ್ ನೋಡಿರ್ತೀರಾ, ಮೀನಮ್ಮ ಓಡ್ಕೊಂಡ್ಬರೋದು. ಆ ಸೀನ್ ಆಗಿರೋ ಬೇರೆ ಅಲ್ಲೂ ಅಲ್ಲ, ಇಲ್ಲೇ ರಾಮೋಜಿ ಫಿಲ್ಮ್ ಸಿಟಿಲಿ ಇದೆ ಬೃಂದಾವನ ಗಾರ್ಡನ್, ಜಪಾನೀಸ್ ಗಾರ್ಡನ್, ಹಾಗೆ ಇನ್ನೂ ಅನೇಕ ಗಾರ್ಡನ್ಗಳು. ಬಿಕಾಸ್ ಶೂಟಿಂಗ್ ಟೈಮಲ್ಲಿ ಅವರಿಗೆ ಜಪಾನೀಸ್ ತನಕ ಹೋಗ್ಲಿಕ್ಕೆ ಆಗೋದಿಲ್ಲ, ಅದೇ ಕಾರಣ ಇಲ್ಲಿ ಬಂದು ಶೂಟಿಂಗ್ ಮಾಡ್ಕೊಂಡು ಹೋಗ್ತಾರೆ. ಇದೇ ಒಂಥರ ಮಾಯಲೋಕ ತರ ಇದೆ. ಬಾಬು ಯಾರೇ ಬಾಬು ಬೋಡ ಪೆಟ್ಟು ನಿಕ್ ಪೆಟ್ಟು ಬೋಡ ಬರ್ಚನ್ನ ಒಳಗಡೆ ಇದು ಬೈಕೆ, ಬಟ್ ಹೊರಗಡೆ ನೋಡ್ಬೇಕಾದ್ರೆ ಇದು ಇರ್ತದೆ. ಒಂದ್ಸತಿ ಮಾಯಲೋಕಕ್ಕೆ ಬಂದಂಗಾಯ್ತು. ವೆಬ್ ಸೀರೀಸ್ ಅಲ್ಲಿ, ಮೂವೀಸ್ ಅಲ್ಲಿ, ಕಾರ್ಟೂನ್ ಅಲ್ಲಿ ನೋಡಿರ್ತೀವಲ್ಲ, ಒಂಥರ ಮಾಯಲೋಕ. ಎಸ್, ನಂಗೂ ಇಲ್ಲಿಗೆ ಬಂದು ಅದೇ ತರ ಫೀಲ್ ಆಯ್ತು. ನಾನು ಈ ಸತಿ ವಿಸಿಟ್ ಮಾಡಿದ್ದು ರಾಮೋಜಿ ಫಿಲ್ಮ್ ಸಿಟಿ. ನಮ್ಮ ಇಂಡಿಯಾದ ಅಲ್ಲ, ಇಡೀ ಪ್ರಪಂಚದ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ ಅಂದ್ರೆ ಇದೆ ರಾಮೋಜಿ ಫಿಲ್ಮ್ ಸಿಟಿ. ಮಾಯಲೋಕ ಮಾಯಲೋಕ. ಹೆಲೋ ಅಭಿ, ಹೌ ಆರ್ ಯು? ನಿಜಕ್ಕೂ ಫಿಲ್ಮ್ ಇಂಡಸ್ಟ್ರಿ, ಫಿಲ್ಮ್ ಮೇಕಿಂಗ್, ಟೆಕ್ನಿಷಿಯನ್, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಅನ್ನೋದು ಎಷ್ಟು ದೊಡ್ಡ ಆಗಿದೆ, ಎಷ್ಟು ಸ್ಪೀಡ್ ಆಗಿದೆ ಅಂದ್ರೆ ನಾವೆಲ್ಲ ಮೊಬೈಲ್ ಅಲ್ಲಿ, ಥಿಯೇಟರ್ ನೋಡ್ತೀವಲ್ಲ, ಅದು ಏನೂ ಅಲ್ಲ, ಅದಕ್ಕಿಂತ ಹೈಯೆಸ್ಟ್ ಎಫರ್ಟ್ ಬಿಹೈಂಡ್ ದ ಸ್ಟೇಜ್ ಅಲ್ಲಿ ಇರುತ್ತೆ ಅಂತ ನನ್ಗೆ ಇವಾಗ ಅರ್ಥ ಆಯ್ತು. ಇಲ್ಲಿ ಏನೇನಿದೆ ಅಂತ ಕೇಳೋದಕ್ಕಿಂತ ಇಲ್ಲಿ ಏನಿಲ್ಲ ಅಂತಾನೆ ಹೇಳ್ಬೋದು. ಮೀನಮ್ಮ ಬೇಕು ನಂಗೆ, ಮೀನಮ್ಮ, ಮೀನಮ್ಮ. ನಿಜ ಹೇಳ್ಬೇಕಂದ್ರೆ ಕನಸಲ್ಲಿ ಕೂಡ ಇಂಥ ಒಂದು ಪ್ಲೇಸ್ಗೆ ನಾವು ಬಂದಿರಲಿಲ್ಲ. ಇದೇ ಲೊಕೇಶನ್ ಅಲ್ಲಿ. ನಮಸ್ಕಾರ ಕರ್ನಾಟಕ, ನಾನು ನಿಮ್ಮ ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ. ಇವನ್ ಸಲಾರ್ ಮೂವಿಗೆ ಬೇಕಾಗಿರುವಂತಹ ಸೆಟಪ್ ಕೂಡ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ರೆಕಾರ್ಡ್ ಆಗಿದ್ದು. ನನ್ನಕ್ಕಿಂತ ಹೈಟ್ ಇದೆ ಮಾತ್ರ ಅದು. ಹಲೋ, ನಮಸ್ಕಾರ. ನಾವು ಹೋಗಿದ್ದೀವಿ ವಿಶ್ವದ ಅತಿ ದೊಡ್ಡ ಫಿಲ್ಮ್ ಸ್ಟುಡಿಯೋ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ರಾಮೋಜಿ ಫಿಲ್ಮ್ ಸಿಟಿ ಮೂವಿ ಇಂಡಸ್ಟ್ರಿಗೆ ತುಂಬಾನೇ ಫೇಮಸ್ ಆಗಿರುವಂಥದ್ದು. ಇದೊಂದು ಆಕ್ಚುಲಿ ಫಿಲ್ಮ್ ಸಿಟಿ, ಪ್ರಪಂಚದ ದೊಡ್ಡ ಫಿಲ್ಮ್ ಸಿಟಿ ಆಯ್ತಾ. ಇದರ ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಒಂದೇ ಸತ್ತಿಗೆ ಇಲ್ಲಿ 20 ಇಂಟರ್ನ್ಯಾಷನಲ್ ಮೂವೀಸ್ ಹಾಗೇನೆ 40 ಇಂಡಿಯನ್ ಮೂವೀಸ್ನ ಒಂದೇ ಸತ್ತಿಗೆ ಶೂಟ್ ಮಾಡ್ಬೋದು. ರಾಮೋಜಿ ಫಿಲ್ಮ್ ಸಿಟಿಯ ಫೌಂಡರ್ ರಾಮೋಜಿ ರಾವ್ ಅಂತೆ 1996ರಲ್ಲಿ ಈ ರಾಮೋಜಿ ಫಿಲ್ಮ್ ಸಿಟಿಯನ್ನು ಬಿಲ್ಡ್ ಮಾಡ್ತಾರೆ. ಇದು ಹೆಚ್ಚು ಕಮ್ಮಿ ಅಂತ ಹೇಳಿದ್ರೆ 2000 ಎಕರೆಸ್ ಅಲ್ಲಿ ಸ್ಪ್ರೆಡ್ ಆಗಿದೆ. ಇದುವರೆಗೆ 5000 ಪ್ರೊಡಕ್ಷನ್ ಟೀಮ್ ಜೊತೆ ವರ್ಕ್ ಕೂಡ ಮಾಡಿದೆ. ಇದು ಸಿನಿಮಾ ರಂಗಕ್ಕೆ, ನಮ್ಮ ಭಾರತೀಯ ಚಿತ್ರರಂಗದ ಬಹು ದೊಡ್ಡ ಕೊಡುಗೆ ಅಂತಾನೆ ಹೇಳ್ಬೋದು. ರಾಮೋಜಿ ರಾವ್ ಅವರು ಆಕ್ಚುಲಿ ತೆಲುಗು ಮೂವಿ ಪ್ರೊಡ್ಯೂಸರ್ ಆಯ್ತಾ. ಅವ್ರ ಇಂಟೆನ್ಷನ್ ಎಷ್ಟು ದೊಡ್ಡ ಇತ್ತು ಅಂತ ಹೇಳಿದ್ರೆ ಇದು ನೋಡಿದ ತಕ್ಷಣ ನನಗೆ ಗೊತ್ತಾಗುತ್ತೆ. ಆಕ್ಚುಲಿ ಇದನ್ನ ಅಷ್ಟು ದೊಡ್ಡದು ಮಾಡಿದೆ ಅಂದ್ರೆ, ಒಂದೇ ಒಂದು ಸ್ಪಾಟ್ ಅಲ್ಲಿ ಎಲ್ಲಾ ರೀತಿ ಶೂಟಿಂಗ್ ಬೇಕಾಗಿರುವಂತಹ ಪ್ರೀ ಪ್ರೊಡಕ್ಷನ್ ಆಗಿರಲಿ, ಪೋಸ್ಟ್ ಪ್ರೊಡಕ್ಷನ್ ಆಗಿರಲಿ, ಪ್ರತಿಯೊಂದನ್ನು ಕೂಡ ಇಲ್ಲಿ ಅವರು ಡೆವಲಪ್ ಮಾಡಿದ್ದಾರೆ. ಟಿಕೆಟ್ ಪ್ರೈಸ್ ಬಂದುಬಿಟ್ಟು 1450 ಇದೆ ಆಯಿತಾ. ಅದು ನಾರ್ಮಲ್ ಪ್ರೈಸಿಂಗ್ ಆಗಿರುತ್ತೆ. ಆ್ಯಂಡ್ ನಿಮಗೆ ಸ್ಟಾರ್ ಎಕ್ಸ್ಪೀರಿಯನ್ಸ್ ಬೇಕಂತ ಹೇಳಿದ್ರೆ 3000 ರುಪೀಸ್ ಆಗುತ್ತೆ. ಇದರಲ್ಲಿ ನಿಮಗೆ ಇಲ್ಲಿರುವಂಥ ಎಲ್ಲ ಫೆಸಿಲಿಟೀಸ್ ಹಾಗೆ ಎಲ್ಲನೂ ಕೂಡ ಅನ್ಲಾಕ್ ಆಗಿರುತ್ತೆ. ಟಿಕೆಟ್ ಬುಕ್ ಮಾಡಿದ್ವಿ 1700. ಸೊ ಆನ್ಲೈನ್ ಬುಕ್ ಮಾಡಿದ್ರೆ ಕಮ್ಮಿ ಆಗುತ್ತೆ. ಆ್ಯಕ್ಚುಲಿ ಇಂಡಿಪೆಂಡೆನ್ಸ್ ಆಫರ್ಸ್ ಕೂಡ ಆಗ್ತಾಯಿತ್ತು 1250ಗೆ. ಸೊ ಜಸ್ಟ್ ಇನ್ಕ್ಲೂಡ್ ಆಗಿ ಸ್ವಲ್ಪ ಕಮ್ಮಿ ಆಗ್ತಾಯಿತ್ತು. ಸೊ ಫೈನಲಿ ಆ್ಯಂಡ್ ಇದೊಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ. ಸ್ಟಿಕ್ಕರ್ ನಾವಿಲ್ಲಿ ಸ್ಟಿಕ್ ಮಾಡ್ಕೊಂಡು. ಜೈ ಮಹಿಷ್ಮತಿ. ನಾನು ಆಗಲೇ ಹೇಳಿದೆ ಇದು ವಿಶ್ವದ ಅತಿ ದೊಡ್ಡ ಸ್ಟುಡಿಯೋ ಅಂತ. 1991ರಲ್ಲಿ ರಾಮೋಜಿ ರಾವ್ ಅವರು ಈ ಜಾಗನ ಖರೀದಿ ಮಾಡ್ತಾರೆ. ಅದಾದಮೇಲೆ 1992ರಲ್ಲಿ ರಾಮೋಜಿ ಫಿಲ್ಮ್ ಸ್ಟುಡಿಯೋನ ಬಿಲ್ಡಪ್ ಮಾಡೋ ಸ್ಟಾರ್ಟ್ ಮಾಡಿ 1996ರಲ್ಲಿ ಇದು ಫಿನಿಶ್ ಆಗುತ್ತೆ ಆಯಿತಾ. ಸೊ ಇದಕ್ಕೆ 2006ರಲ್ಲಿ ಗಿನ್ನಿಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಕೂಡ ಸಿಗುತ್ತೆ. ನಾನು ಲೈಫಲ್ಲಿ ಈ ಥರ ಅದನ್ನು ನೋಡೇ ಇರಲಿಲ್ಲ ಎಕ್ಸ್ಪೀರಿಯನ್ಸ್. TV ಮೊಬೈಲಲ್ಲಿ ನೋಡಿದ್ದೇ ಇತ್ತು, ಕಾರ್ಟೂನ್ ಶೋ ಅಂತ ಅದಿಂತ ಇದಂತೆ. ಬಟ್ ದಿಸ್ ವಾಸ್ ಕ್ರೇಜಿ. ವಂಡರ್ಫುಲ್ ಸಿನಿಮಾ ಸಿಟಿ, ಫಿಲ್ಮ್ ಸಿಟಿ, ರಾಮೋಜಿ. ಬ್ರೋ, ನೀವು ನಂಬ್ತಿರೋ ಬಿಡ್ತಿರೋ, ಇದು ಎಷ್ಟು ದೊಡ್ಡ ಇದೆ ಅಂತ ಹೇಳಿದ್ರೆ, ಒಂದೇ ಒಂದು ದಿನದಲ್ಲಿ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಫಿಲ್ಮ್ 20 ಫಿಲ್ಮ್ ಶೂಟ್ ಮಾಡ್ಬೋದು, ಹಾಗೆ ಇಂಡಿಯನ್ ಫಿಲ್ಮ್ 40 ಫಿಲ್ಮ್ ನಾವು ಇಲ್ಲಿ ಶೂಟ್ ಮಾಡ್ಬೋದಂತೆ. ಕ್ರೇಜಿ ಅಲ್ವಾ ಇದು? ವೆಲ್ಕಮ್ ಟು ದ ರಾಮೋಜಿ ಫಿಲ್ಮ್ ಸಿಟಿ, the land of million dreams. ಬಂದನೋ ಬಂದನೋ ಬಾಬಾ ಬಂದನೋ, ರಾಮೋಜಿ ಫಿಲ್ಮ್ ಸಿಟಿಗೆ ಬಾಬಾ ಬಂದನೋ. ಅವ್ರು ನಮ್ಮಲ್ಲಿ ಕರ್ಕೊಂಡ್ ಬಂದಿದ್ದಾರೆ. ಈಗ ರಾಮೋಜಿ ಫಿಲ್ಮ್ ಸಿಟಿ ನಮ್ಮನ್ನ ವೆಲ್ಕಮ್ ಮಾಡ್ತಾರಂತೆ. ಸೊ ಯಾವ ರೀತಿ ವೆಲ್ಕಮ್ ಮಾಡ್ತಾರಂತ ನೋಡ್ಬೇಕು ನನಗೆ. ನಾವು ಮಂಗಳೂರು ಎಲ್ಲೋದ್ರು ಅಡ್ಜಸ್ಟ್ ಆಗ್ತೀವಿ. ಐ ಆಮ್ ಫ್ರಮ್ ಕರ್ನಾಟಕ, ಮಂಗಳೂರು. ಟೋಟಲಿ ಎಂಜಾಯ್ ಮಲ್ಪಡೊಂದು ಇದೆ, ಎಂಜಾಯ್ ಮಲ್ತೆ ಬೋಗ್ಪುನೆ ಅಂತ. ರಾಮೋಜಿ ಫಿಲ್ಮ್ ಸಿಟಿ ಹಂಗೂ ಹಿಂಗೂ ಅಲ್ಲಿ ಪಬ್ಲಿಸಿಟಿ ಮಾಡಿಕೊಂಡು ಸುಮ್ಮನೆ ಇಲ್ಲಿ ಬಂದು ನಿಂತ್ಕೊಂಡ್ರೆ ಸಾಕು. ಇಲ್ಲಿಂದ ಎಂಟ್ರಿ ಓಪನ್ ಆಗುತ್ತೆ. ಇಲ್ಲಿ ನೀವು ನೋಡ್ಬೋದು, ದೊಡ್ಡ ಗೇಟು ಓಪನ್ ಆಗ್ತಾ ಇದೆ.
ಡ್ಯಾನ್ಸರ್ಗಳು ಅಲ್ಲೊಬ್ಳು ಹಿಂದ್ಗಡೆ ಹುಡುಗಿ ನೋಡಿ ಎಂಟ್ರಿ ತಕೊಂಡೆ ಬಿಟ್ಲು. ನೋಡ ನೋಡ ಚಂದ ಅಲ್ಲ. ನಿಜ ನಿಜ ಮಗು ತರ ಆಗೋಗಿದೆ ನನಗೆ. ಎಲ್ಲಿದು ಅಷ್ಟು ಎಕ್ಸೈಟ್ಮೆಂಟ್ ಆಗಿದೆ, ಅಷ್ಟು ನೋಡಕ್ಕೆ ಇಲ್ಲಿ ತುಂಬಾ ಖುಷಿಯಲ್ಲಿ ನಾನು ತೇಲಾಡ್ತಾ ಇದ್ದೀನಿ. ಒಂದು ಎಂಟ್ರಿ ವೆಲ್ಕಮ್ ಆಯ್ತಲ್ಲ, ಸೊ ಯಾಕೆ ನೋಡಿ ಇನ್ನೊಂದ್ಸತಿ ಎದುರು ಬಂದ ತಕ್ಷಣ ಈ ರೀತಿ ವೆಲ್ಕಮ್ ಮಾಡಿದ್ರೆ ಯಾರಿಗೂ ಕೂಡ ಬೋರ್ ಆಗೋದಿಲ್ಲ ಆಯ್ತಾ. ನಾನು ಬೇಗ ಬೇಗ ಎದುರು ಓದ್ಬರ್ತೀನಿ. ಅಲ್ಲಿ ಫಸ್ಟ್ ಎಂಟ್ರಿ ತಗೊಂಡ ತಕ್ಷಣ ಫಸ್ಟ್ ಬರೋದೇ ವೈಲ್ಡ್ ವೆಸ್ಟ್ ಫೈಟಿಂಗ್ ಕೋರ್ಸ್. ಇದೊಂಥರ ಡಿಫ್ರೆಂಟ್ ಏರಿಯಾ ಆಯ್ತಾ. ಈ ತರ ಸೀನ್ ನೀವು ಮೂವಿ ನೋಡಿರ್ತೀರಾ? ಬ್ರೋ ಯು ಆರ್ ಸೋ ಹ್ಯಾಂಡ್ಸಮ್ ಬ್ರೋ. ಇವರಿಗೆ ಇಲ್ಲಿ ವೈಲ್ಡ್ ವೆಸ್ಟ್ ನ ಒಂದು ಫೈಟಿಂಗ್ ಸೀನ್ ಮಾಡ್ತಿದ್ದಾರೆ. ನಮ್ಮ ಕನ್ನಡ ಮೂವಿ ಸಾಧುಗೋಕಿಲ್ಲ ಜಸ್ಟ್ ಒಂದು 20 ಮಿನಿಟ್ಸ್ ಫುಲ್ ಎಂಟರ್ಟೈನ್ಮೆಂಟ್ ಕೊಟ್ಬಿಟ್ರು. ಈಗ ಬೇರೆ ಕಡೆ ಕರ್ಕೊಂಡು ಹೋಗ್ತಿದ್ದಾರೆ. ಅವರೀಗ ಬಾಹುಬಲಿ ಸೆಟ್ ಕರ್ಕೊಂಡು ಹೋಗ್ತಿದ್ದಾರೆ ನಮ್ಮನ್ನ. ಒಂದೊಂದು ಸೆಟ್ ಆದ್ಮೇಲೂ ಇನ್ನೊಂದು ಸೆಟ್ಟಿಗೆ ಬಸ್ಸಲ್ಲೇ ಹೋಗಕ್ಕಿರತ್ತೆ ಆಯ್ತಾ. ಲೈಕ್ ಈಗ ಅವ್ರು ದಾರಿ ಹೋಗ್ತಾನೆ ದಾರಿ ಮಧ್ಯೆ ಕೆಲವಲ್ಲಿ ಸೆಟಪ್ಸ್ ಸ್ಟ್ರೀಟ್ಸ್ ಎಲ್ಲ ನೋಡ್ತಾ ಹೋಗ್ಬೋದು. ಒಂದೊಂದು ವೆರೈಟಿ ಸ್ಟ್ರೀಟ್ಸ್ ಅವರು ಹೇಳ್ತಾ ಹೋಗ್ತಾರೆ. ಇಲ್ಲೋಡಿ ಇಲ್ಲಿ ಮೂವಿ ಶೂಟಿಂಗ್ ಆಗಿದೆ, ಈ ಉಲ್ಲಲ ಶೂಟಿಂಗ್ ಆಗಿದೆ ಇದೇ ಪ್ಲೇಸಲ್ಲಿ. ಆ ಕಡೆ ನೋಡ್ತಿರೋದು ಅದು ಹವಾ ಮಹಲ್ ಅದು. ಸೊ ಒಂಥರ ಎಕ್ಸೈಟ್ಮೆಂಟ್ ಮಾಡ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಂತ ಹೇಳೋದು ಗೊತ್ತಾ, ರೆಡ್ ಫ್ಲವರ್ ರೆಡ್ ಸ್ಯಾರಿ, ಎಲ್ಲೋ ಫ್ಲವರ್ ಎಲ್ಲೋ ಸ್ಯಾರಿ ಅಂತೆ ಶೂಟಿಂಗ್ ಟೈಮ್ ಅಲ್ಲಿ. ವಾಪಸ್ ಕೇಳಿದವನೇ ಅದನ್ನ, ನೋ ಫ್ಲವರ್ ನೋ ಸ್ಯಾರಿ ಅಂತ ಹೇಳ್ತಿದ್ದಾರೆ. ಸೊ ಒಂಥರ ಕಾಮಿಡಿ ಮಾಡ್ತಾರೆ, ರೆಕಾರ್ಡ್ ಮಾಡಕ್ ಆಗಿಲ್ಲ ಅದು ಮಿಸ್ ಆಯ್ತು. ಇಲ್ಲಿ ರೋಡ್ ಮಧ್ಯೆ ಇರೋ ಸ್ಟ್ಯಾಚು ಇದೆಯಲ್ಲ, ಇದು ನಾರ್ಮಲ್ ಆಗಿ ಇದೇ ತರ ಇರುತ್ತೆ. ಈ ಕ್ರಿಶ್ ಮೂವಿಲಿ ಕ್ರಿಶ್ದು ಸ್ಟ್ಯಾಚು ಹಾಕಿ ಶೂಟ್ ಮಾಡ್ತಾರೆ, ಇದನ್ನ ತೆಗೆದು ಆ ತರ ಇಲ್ಲಿ ಮ್ಯಾಜಿಕ್ ಮಾಡ್ತಾ ಇರ್ತಾರೆ ಅವಾಗ ಅವಾಗ. ಚಂದ್ರಮುಖಿ ಆಪ್ತ ಮಿತ್ರ ಎಲ್ಲ ಇಲ್ಲೇ ಶೂಟ್ ಆಗಿದೆ. ಗೇಟ್ ವೇ ಆಫ್ ಇಂಡಿಯಾ ಕಮ್ಮಿ ರೇಟ್ ಇಲ್ಲಿ ಅಕ್ಕ ಪಕ್ಕದ ಮನೆ ಇದ್ದಾಗ ಒಂದೊಂದರ ಲೊಕೇಶನ್ ಬರುತ್ತೆ. ಆ ಕಡೆ ಅಪಾರ್ಟ್ಮೆಂಟ್ ಇದ್ರೆ ಇಲ್ಲಿ ನೋಡಿ ಇದು ಗ್ಯಾರೇಜ್ ಇದೆ, ಈ ಕಡೆ ನೋಡಿದ್ರೆ ಇದು ದೊಡ್ಡ ಬಿಲ್ಡಿಂಗ್ ಇದೆ. ಇಲ್ಲಿ ನೋಡ್ತಿರುವಂತ ಈ ಬಿಲ್ಡಿಂಗ್ ಇದೆ ಅಲ್ಲ, ಈ 4 ಪ್ರೇಮ ಮತ್ತೆ ಇನ್ನು ತೆಲುಗು ಮೂವಿಲಿ ತುಂಬಾ ಯೂಸ್ ಮಾಡಿದ್ದಾರೆ. ಫಾರ್ ಎಕ್ಸಾಂಪಲ್ ನಮ್ಮ ಜೂನಿಯರ್ NTR ಮನೆ ಇತ್ತಲ್ಲ, ಅದು ಇದೇ ಮನೆ. ಅಲ್ಲಿ ಹಂಗೆ ನೋಡಿದ್ರೆ ಈ ಕಡೆ ಬಂದ್ರೆ ಇದು ನೋಡಿ ಹೆಲಿಪ್ಯಾಡ್ ಇದೆ. ಯಾರು ಸೆಲೆಬ್ರಿಟಿ ಎಲ್ಲ ಬಂದ್ರು ಇಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ, ಇಲ್ಲಿಂದ ಬೇರೆ ಬೇರೆ ಸೆಟ್ಗೆ ಅವರು ಹೋಗ್ತಾರೆ. ब्यूटी पार्लर है, जो जेल है लेडीज को नहीं छोड़ते. लेडीज गए ना तो सर पे पर्स खाली हो जाए. ಇದೆಲ್ಲ ನೋಡಿ ಪೇಂಟ್ ಮಾಡಿರ್ತಾರೆ ಆಯ್ತಾ. ಅವರು ಒಂದೊಂದು ಶೂಟಿಂಗ್ ಬೇಕಾದಾಗೆ ಅವರು ಲ್ಯಾಂಗ್ವೇಜ್ ಕೂಡ ಚೇಂಜ್ ಮಾಡ್ತಾರೆ ಪೇಂಟಿಂಗ್ ಅಲ್ಲಿ. ನೀವು ಈ ಶೂಟಿಂಗ್ ಸ್ಪಾಟ್ ನ ಗಬ್ಬರ್ ಸಿಂಗ್ ಮೂವಿಲಿ ಫೈಟಿಂಗ್ ಸೀನ್ ಎಲ್ಲ ನೋಡಿರ್ಬೋದು. ಅದು ಬೇರೆ ಯಾವ ಲೊಕೇಶನ್ ಅಲ್ಲ, ಇದು ಇಲ್ಲೇ ಮಾಡಿರೋದು ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ. ಈಗ ಒಂದ್ ವೇಳೆ ಗಾಂಧೀಜಿ ಸ್ಟ್ಯಾಚ್ಯೂ ಇಟ್ರೆ ಗಾಂಧಿನಗರ ಆಗತ್ತೆ, ನೇತಾಜಿ ಸ್ಟ್ಯಾಚ್ಯೂ ಇಟ್ರೆ ನೇತಾಜಿ ನಗರ ಆಗತ್ತೆ. ಪ್ರತಿಯೊಂದಕ್ಕೂ ಅವ್ರು ಚೇಂಜ್ ಮಾಡ್ತಾ ಬರ್ತಾರೆ. ಗಬ್ಬರ್ ಸಿಂಗ್ ಪೊಲೀಸ್ ಸ್ಟೇಷನ್ ಅಂತ చూడండి, ఇది ढाबा, ये है ढाबा, मगर खाने के लिए कुछ भी नहीं रहेगा, सिर्फ देखने के लिए. ಹಂಗೆ ಮುಂದೆ ಬಂದರೆ ಪುಷ್ಪ ಮೂವಿದೊಂದು ಶೂಟಿಂಗ್ ಸ್ಪಾಟ್ ಬರುತ್ತೆ. ಅಂದರೆ ನೀವು ನದಿ ನೋಡಿರ್ತೀರಲ್ಲ ಮೇಲ್ಗಡೆಯಿಂದ ಈ ಎಸಿತಾರೆ ನೋಡಿ, ಈ ದೊಡ್ಡ ದೊಡ್ಡ ಮರದ ಕುಂಟೆನಲ್ಲ, ಅದು ಅಲ್ಲಿ ದೊಡ್ಡ ಇರುತ್ತೆ. ಬಟ್ ಇಲ್ಲಿ ಸಣ್ಣ ಹಳ್ಳ ಆಯ್ತಾ, ಇದು VFX ಮೂಲಕ ಅವ್ರು ಚೇಂಜ್ ಮಾಡಿ ಬೇರೆ ಬೇರೆ ಆಲ್ಟ್ರೇಷನ್ ಎಲ್ಲ ಮಾಡಿರ್ತಾರೆ. ಬಟ್ ಅದು ಸ್ಪಾಟ್ ಆಗಿರೋದು ಇಲ್ಲಿ. ಅವರೇ ಹೇಳ್ತಾರೆ ಇಲ್ಲಿ ಲೈಕ್ ಇಲ್ಲಿ ಇರೋದ್ರಲ್ಲಿ ಒಂದು 50% ಮಾತ್ರ ಒರಿಜಿನಲ್ ಮತ್ತು 50% ಫುಲ್ಲು ಡಬ್ಬಿ ಪೀಸ್. ನೋಡಿ ಇದು ಪುಷ್ಪ 2ದು ಒರಿಜಿನಲ್ ಲೊಕೇಶನ್ ಆದರೆ ಇದು ನೋಡಿ ಜೈಲು. ಈ ಜೈಲು ಎನ್ವೈರ್ಮೆಂಟ್ ಇದೆಯಲ್ಲ ಫೇಕ್ ಇದೆ. ಆ್ಯಕ್ಚುಲಿ ಒಳಗೆ ನೋಡಿ ಜನ ಇದ್ದಾರೆ, ಅವ್ರನ್ನೆಲ್ಲ ಇದ್ದಂಗೆ ನಾವು ಫೇಕ್ ಥರ ಮಾಡಿಟ್ಟಿದ್ದಾರೆ ಅವರು. ಪೊಲೀಸ್ ಸ್ಟೇಷನ್ ನೋಡಿ, ದೃಶ್ಯ ಮೂವಿಲಿ ಇದು ಯೂಸ್ ಆಗಿದೆ. ಡೆಡ್ ಬಾಡಿ ಊತಿಟ್ಟಿರ್ತಾರಲ್ಲ, ದೃಶ್ಯಮಲ್ಲಿ ಇದೇ ಯೂಸ್ ಆಗಿರೋದು. ಮೈಥಾಲಜಿಕಲ್ ಸೆಟ್ ఉంది,
ನಾವು ನೋಡ್ಕೊಂಡು ಬಂದ್ವಲ್ಲ, ಇಲ್ಲಿ ಏನಿಲ್ಲ ಅಂತಾನೆ ಹೇಳೋಕ್ಕಾಗೋದಿಲ್ಲ ಆಯ್ತಾ. ಈಗ ನಾವು ಒಂದು ಕಡೆ ಲೊಕೇಶನ್ ಕರ್ಕೊಂಡಿದ್ದಾರೆ, ಇದೆಲ್ಲ ಆ್ಯಕ್ಚುಲಿ ಎಂಟ್ರೆನ್ಸ್ ನಮ್ಮನ್ನು ಈ ರೀತಿ ವೆಲ್ಕಮ್ ಮಾಡ್ತಿದೆ ಆಯಿತಾ. ವಾವ್ ವಾವ್ ವಾವ್, ಇದೆಲ್ಲನೂ ಸೆಟಪ್ ಮಾಡಿದ್ದಾರೆ ಹಾಗೆ. ಇದನ್ನು ನೀವೆಲ್ಲ ನೋಡಿರ್ಬೋದು. ಕನ್ನಡದವ್ರು ಯಾರಾದರೂ ನಮ್ಮ ದರ್ಶನ್ ಸರ್ ಅವರ ಮೂವಿ ನೋಡಿದರೆ, ಕುರುಕ್ಷೇತ್ರ ಮೂವಿ ನೋಡಿದರೆ ಇದು ಅವ್ರಿಗೆ ನೋಡಿ ಸಿಗುತ್ತೆ. ಇಲ್ಲೇ ಶೂಟ್ ಆಗಿದ್ದು. ಗ್ರೇಟ್ ಎಫರ್ಟ್ ಮಾತ್ರ. ನಾವೀಗ ಎಲ್ಲಿ ಬಂದ್ವಿ ಗೊತ್ತಾ? ಈ ಮೂವಿಲಿ ಟ್ರೈನ್ ಶೂಟ್ ಎಲ್ಲ ಆಗತ್ತಲ್ಲ, ಆ ಟ್ರೈನ್ ಶೂಟ್ ಯಾವುದು ಕೂಡ ನಿಜ ಅಲ್ಲ ಆಯ್ತಾ. ಇಲ್ಲಿ ನೋಡಿ, ಒಂದು 2-3 ಬೋಗಿ ಇದೆ, ಈ ಬೋಗಿ ಒಳಗೆ ಶೂಟ್ ಮಾಡ್ತಾರೆ ಅಷ್ಟೇ ಅವರು. ಇದು ಅನ್ಕೋಬೇಡಿ, ಇದು ನಿಜ ಟ್ರೈನ್ ಅಲ್ಲ, ಇದು ಡಮ್ಮಿ ಟ್ರೈನ್. ಇದು ಆ್ಯಕ್ಚುಲಿ ಡಮ್ಮಿ ಸ್ಟೇಷನ್ ಆಯಿತಾ. ಅಂದರೆ ನಾವು ರನ್ನ ಮೂವಿಯಲ್ಲಿ ನೋಡಿರ್ತೀರಿ, ಲಾಸ್ಟಾಗೆ ಅವ್ನು ಹೇಳ್ತಾನೆ ವಿದಿನ್ ಅ ಸೆಕೆಂಡ್ ನನಗೆ ಈ ಎಂಟೈರ್ ರೈಲ್ವೆ ಸ್ಟೇಷನ್ ಫ್ರೀ ಆಗಬೇಕು ಅಂತ. ಸೊ ಅದು ಲೊಕೇಶನ್ ಬೇರೆ ಯಾವುದಲ್ಲ, ರಾಮೋಜಿ ಫಿಲ್ಮ್ ಸಿಟಿ ಇರುವಂತಹ ಈ ರೈಲ್ವೆ ಸ್ಟೇಷನ್. ಸರ್ 15 ನಿಮಿಷದಲ್ಲಿ ನಂಗೆ ಸ್ಟೇಷನ್ ಬೇಕು. ಹಿಂಗೆ ಸಡನ್ ಆಗಿ ಹೇಳಿದ್ರೆ ಕಷ್ಟ ಸರ್. ಇವರು ಬೋರ್ಡ್ ಕೂಡ ಹಾಗೆ ಆಯ್ತು, ಚೇಂಜ್ ಮಾಡ್ತಾ ಇರ್ತಾರೆ. ಡೆಲ್ಲಿ ಬೇಕಂದ್ರೆ ಡೆಲ್ಲಿ ಮಾಡ್ತಾರೆ, ಮುಂಬೈ ಬೇಕಂದ್ರೆ ಮುಂಬೈ, ಬೇರೆ ಬೇರೆ ಕಡೆ ಪ್ಲೇಸ್ ಚೇಂಜ್ ಮಾಡ್ತಾ ಇರ್ತಾರೆ ಅವರು. ಫಸ್ಟ್ ಬೋಗಿ ಒಳಗೆ ಹೋಗ್ಬೇಕಂತ ಇದ್ದು ಆಸೆ ಇದುವರೆಗೆ ಫಿಲ್ ಆಗಲಿಲ್ಲ, ಬಟ್ ಇವಾಗ ನಾನು ಎಂಟ್ರಿ ತಗೊತಾ ಇದ್ದೇನೆ. ವಾವ್, ಥ್ಯಾಂಕ್ಸ್. ಮೀನಮ್ಮ ಬೇಕು ನನಗೆ, ಮೀನಮ್ಮ ಮೀನಮ್ಮ ಮೀನಮ್ಮ. ಮೀನಮ್ಮ ಬಸ್ಸಲ್ಲಿದ್ದಾರೆ. ಓಡ್ತಿರೋದು ಮೀನಮ್ಮಗೋಸ್ಕರಲ್ಲ ಮರ, ನಾನು ಹೆಂಡತಿಗೆ ಗೊತ್ತದ ಸಾಯ್ತಾಳೆ ನಾನು. ಸಂಜೆ ಬಸ್ ಇದೆ ಬೇಗ, ಹಾಗಾಗಿ ಬೇಗ ನಾವು ಎಕ್ಸ್ಪ್ಲೋರ್ ಮಾಡಿ ಬೇಗ ಹೋಗಬೇಕು. ಇದೆಲ್ಲ ಆ್ಯಕ್ಚುಲಿ ಇಲ್ಲಿ ಶೂಟಿಂಗ್ ಆಗಿರುವಂಥದ್ದು. ಆರ್ಯ 2, ಬಾಹುಬಲಿ, ಶಾರ್ಟ್ ರಾಮೋಜಿ, ಅದೇಂತ ಅಂತ ಓದಲಿಕ್ಕೆ ಆಗೋದಿಲ್ಲ ನನಗೆ. ಪ್ಲ್ಯಾನ್ ಬರಲಿ. ಇಲ್ಲಿ ಒಳಗೆ ಬಂದ ತಕ್ಷಣ ನಮ್ಮನ್ನು ಇದೇ ರೀತಿ ಒಂದು ಬಸ್ ಇರ್ತಾ ಇರ್ತದೆ, ಒಂದಾದ್ಮೇಲೆ ಒಂದು ಬಸ್ ಇರುತ್ತೆ. ಸೊ ಹಾಗೆ ಬೇರೆ ಬೇರೆ ಲೊಕೇಶನ್ಗೆ ಇವ್ರು ಕರ್ಕೊಂಡು ಹೋಗ್ತಾರೆ, ಪ್ರತಿಯೊಂದನ್ನು ನೋಡೋದಕ್ಕೆ ಟೈಮ್ ಕೊಡ್ತಾರೆ. ಅಂದರೆ ಇಲ್ಲಿನ ಜನಗಳು ಹಾಗೇನೆ, ಇಲ್ಲಿನ ಸರ್ವಿಸ್ ಆಗಿರ್ಬೋದು, ಇಲ್ಲಿನ ಸ್ಟಾಫ್ಸ್ ಆಗಿರ್ಬೋದು, ಎಲ್ಲನೂ ಕೂಡ ತಮಾಷೆ ಮಾಡಿಕೊಂಡು ಎಂಜಾಯ್ಮೆಂಟ್ ಮಾಡ್ಕೊಂಡು ಹೇಳ್ತಾ ಇರ್ತಾರೆ. ನಾವಿವಾಗ ಬಂದಿದ್ದೀವಿ ಹೈದರಾಬಾದ್ ರಾಮೋಜಿ ಸಿಟಿಲಿರುವಂತಹ ಬಾಹುಬಲಿ ಸೆಟಪ್ಗೆ. ಬಾಹುಬಲಿ ಕಂಪ್ಲೀಟ್ ಸೆಟಪ್ ಈ ರೀತಿ ಇತ್ತು. ಸೊ ಅದರ ಡೆಮೋ ನೋಡಿ, ಇಲ್ಲಿ ನೋಡ್ಬೋದು. ಒಂದು ಕಲ್ಪನೆ ಇತ್ತು, VFX ಮಾಡಿರ್ತಾರೆ, ಗ್ರಾಫಿಕ್ಸ್ ಮಾಡ್ತಾರೆ ಅಂತ. ಬಟ್ ಇದನ್ನು ನಿಜವಾಗಿ ಇಷ್ಟು ದೊಡ್ಡ ಪ್ರಾಪರ್ಟಿಲಿ ಅವರು ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಜಕ್ಕೂ ಗ್ರೇಟ್. ಆ್ಯಂಡ್ ಈ ಬಾಹುಬಲಿ ಸೆಟಪ್ಪನ್ನು ಅವರು ಕಂಪ್ಲೀಟಾಗಿ ನೋಡಿ, ಥರ್ಮೋಕೋಲ್ ಇರ್ಬೋದು ಮೋಸ್ಟ್ಲಿ, ಅಲ್ಲಿ ಮೇಲ್ಗಡೆದೆಲ್ಲ ಹೋಗಿದೆ. ಟೂರಿಸಮ್ ಪ್ಲೇಸ್ ಆಗಿ ಕೂಡ ಕನ್ವರ್ಟ್ ಮಾಡಿದ್ದಾರೆ. ಇದೆಲ್ಲ POP ಆಯಿತಾ. ಅದು ಅಮರೇಂದ್ರ ಬಾಹುಬಲಿದು ಅಮ್ಮ ಅಲ್ಲ, ಅದು ಅಂದರೆ ಬಾಹುಬಲಿ ಹೆಂಡತಿ. ಇದು ನೋಡಿ, ಈಗೇನೋ ಇದು ಹಾಕಿ ಹೀಗೆ ಮಾಡಿ ತೆಗ್ದು ಬಿಸಾಡ್ತಾರಲ್ಲ, ಸೊ ತೆಗ್ದು ಬಿಸಾಡ್ತಾರೆ, ಆ ಶಾರ್ಟ್ ಇದು ಯೂಸ್ ಮಾಡಿದ್ದಾರೆ. ನೀವು ನನ್ನ ಹಿಂದೆ ಬಾಹುಬಲಿ ಸೆಟಪ್ ನೋಡ್ತಿದ್ದೀರಾ, ಬಟ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇರೋದ್ರಲ್ಲಿ 50% ನ್ಯಾಚುರಲ್, ಇನ್ನು ಬಾಕಿ ಇದೆಲ್ಲನೂ ಡಮ್ಮಿ ಪೀಸೆ. ಅದೇ ಒಂದು ಮೂವಿಗೆ ಬೇಕಾಗಿರೋ ಪ್ರಾಪರ್ಟೀಸನ್ನು ಖುದ್ದಾಗಿ ರೆಡಿ ಮಾಡ್ತಾರೆ. ಆ್ಯಂಡ್ ಈ ಬಾಹುಬಲಿ ಇದೊಂದು ಐತಿಹಾಸಿಕ ಗೆಲುವು ಇದೆಯಲ್ಲ, ಅದಕ್ಕೋಸ್ಕರ ಈ ಬಾಹುಬಲಿ ಸೆಟಪ್ಪನ್ನು ಕಂಪ್ಲೀಟಾಗಿ ಅವರು ಟೂರಿಸಮ್ ಪ್ಲೇಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಬಾಹುಬಲಿ ಮೂವಿಲಿ ಒಂದು ಸೀನ್ ಇದೆಯಲ್ಲ ನೋಡಿ, ಹಿಡ್ಕೊಂಡು ಯುದ್ಧ ಮಾಡ್ತಾನಲ್ಲ, ಅದೆಲ್ಲ ಕೂಡ ಡಮ್ಮಿನೇ ಹಿಡ್ಕೊಂಡು ಅವರು VFX ಮಾಡ್ತಾಯಿದ್ರು. ಸಿಕ್ಕಾಪಟ್ಟೆ ಗಟ್ಟಿದ್ದಾರೆ ನೋಡಿ ಬ್ರೋ, ನೋಡಿ 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 ನೋಡಿ. ಆ್ಯಂಡ್ ಇದು ನೋಡಿ, ನಮ್ಮ ಬಳ್ಳಾಲ ದೇವನ ಗಾಡಿ ಇದೆ 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 ನೋಡಿ. ಆ್ಯಕ್ಚುಲಿ ಒಳಗಡೆ ಇದ್ದಿದ್ದು ಬೈಕೆ ಆಯ್ತಾ, ಒಳಗಡೆ ಇದ್ದಿದ್ದು ಬೈಕೆ, ಬಟ್ ಹೊರಗಡೆ ನೋಡ್ಬೇಕಾದ್ರೆ ಇದಿರ್ತದೆ. ಇದು ಆ್ಯಕ್ಚುಲಿ ಮೇನ್ ಪ್ಲೇಸ್. ಇಲ್ಲೇ he is a king now. ಸರ್ ಸೆಲ್ಫಿ. ಜನ ಕಾಡಕ್ಕೂ ಮರ ನಾಗಾಡೋದೇ ಇಲ್ಲ. ಮತ್ತೆ ರೀಸೆಂಟ್ ಒಂದು ವೈರಲ್ ವಿಡಿಯೋ ಇದೆಯಲ್ಲ, ಅವನು ಕಣ್ಣಿಟ್ಟು ನೋಡ್ತಾನೆ, ನೋಡಿದ ತಕ್ಷಣ ಶಾಕ್ ಆಗೋದು ಯಾರು ಬರ್ತಿದ್ದಾರೆ ಅಂತ. ಸೊ ಆ ಸೀನು ಅದು ಪರ್ಟಿಕ್ಯುಲರ್ ಪ್ಲೇಸ್ ಇದೆ.
ಇದು ಡಮ್ಮಿನೇ, ಕಣ್ಣಿಟ್ಟು ನೋಡಿ ಅಂತ ಮಣ್ಣು ಕಾಣೋದಿಲ್ಲ. ಇತ್ನಾ ಬಡ ಸೆಟಪ್, ಕುದುರೆಗಳೇ ಇಷ್ಟು ದೊಡ್ಡಾಗಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆ. ಅಲ್ಲಲ್ಲಿ ಸ್ಕಲ್ಪ್ಚರ್ಸ್ ಎಲ್ಲ ಮಾಡಿಟ್ಟಿದ್ದಾರೆ, ಥರ ಮೆಸ್ಮರೈಸಿಂಗ್. ಡೆಡಿಕೇಶನ್ ಅಂತ ಹೇಳಿದ್ರೆ ನೋಡಿ, ಇದು ಸೀನ್ ನೋಡಿರ್ತೀರ ರಾಣಾ ಡಗ್ಗುಬಾಟ್, ಇದು ಫುಲ್ ಸ್ಕಲ್ಪ್ಚರ್. ಇದು ಆ್ಯಕ್ಚುಲಿ VFX ಅಲ್ಲ, ಇದು ನಿಜಾನೇ. ಆದರೆ ಒಂದು ಶಾರ್ಟ್ಗೋಸ್ಕರ ಎಷ್ಟೆಲ್ಲ ರೆಡಿ ಆಗಬೇಕು, ಎಷ್ಟು ಪ್ರಿಪ್ರೇಷನ್, ಎಷ್ಟು ಆ್ಯಕ್ಟಿವ್ ಆಗಿರಬೇಕು ಅನ್ನೋದನ್ನು ಈ ಮೇಕಿಂಗ್ ವಿಡಿಯೋದಲ್ಲಿ ನಾವು ನೋಡ್ಬೋದು. ಬೋಡ ಪೆಟ್ಟು ನಿಕ್ ಪೆಟ್ಟು ಬೋಡ ಬರ್ಚನ್ನ ಲೆಟ್ಸ್ ಗೋ. ಬಾಹುಬಲಿ ಸೆಟಪ್ ಆದಮೇಲೆ ಅವರು ನಮ್ಮನ್ನು ಮಟ್ಕಾ ಸೆಟಪ್ಗೆ ಕರ್ಕೊಂಡು ಹೋಗ್ತಾರೆ. ಮಟ್ಕಾ ಸೆಟಪ್ ನೋಡುವ ಹೆಂಗಿದೆ ಅಂತ. ನೀವಿಲ್ಲಿ ನೋಡ್ತಿರೋದು ನೋಡೋದಕ್ಕೆ ಮಾತ್ರ ನಿಜ ಕಾಣ್ತಿದೆಯಲ್ಲ, ಬಟ್ ಇಲ್ಲಿ ಯಾವುದು ಕೂಡ ನಿಜ ಅಲ್ಲ, ಇದೆಲ್ಲ ಕೂಡ ಡಮ್ಮಿನೇ. ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ನೋಡಿ ಗೋಡೆ ನಿಜ ಇದೆ, ಗೋಡೆ ನಿಜ ಇದೆ, ಇದೆಲ್ಲ ನಿಜ. ಗೋಲ್ಮಾಲ್ 2, ನೀವು ಗೋಲ್ಮಾಲ್ 2ನ ಮೂವಿ ನೋಡಿದರೆ ಒಂದು ಡ್ಯಾನ್ಸ್ ಶೂಟ್ ಆಗಿದೆಯಲ್ಲ, ಅದು ಲೊಕೇಶನ್ ಇದೆ. ಈ ಮ್ಯೂಸಿಕ್ ಇದೆಯಲ್ಲ, ಅದು ಮ್ಯೂಸಿಕ್ ಹಾಕೋಕ್ಕಾಗಲ್ಲ, ಇಲ್ಲಿ ಕಾಪಿರೇಟ್ ಬರುತ್ತೆ. ಸೊ ಈ ಮೂವಿ ಶೂಟಿಂಗ್ ಆಗಿದ್ದು, ಈ ಸಾಂಗ್ ಶೂಟಿಂಗ್ ಆಗಿದ್ದು ಇಲ್ಲೇ. ಏನೇನೆಲ್ಲ ಪ್ಲೇಸ್ ನೋಡ್ಕೊಂಡ್ ಬಂದ್ವಿ. ಇಲ್ಲಿ ವರ್ಚುವಲ್ ರೆಕಾರ್ಡಿಂಗ್ ಕೂಡ ಆಗತ್ತೆ. ಇಲ್ಲಿ ಇಲ್ಲದೆ ಇರುವಂಥ ಪ್ಲೇಸ್ ಎಲ್ಲನೂ ಇರುತ್ತೆ ಇಲ್ಲಿ. ಹಾಗೇನೆ ನಮ್ಮ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ವರ್ಲ್ಡ್ಸ್ ಬೆಸ್ಟ್ ವರ್ಚುವಲ್ ರೆಕಾರ್ಡಿಂಗ್ ರೂಮ್ ಕೂಡ ಇದೆ. ವರ್ಚುವಲ್ ಸ್ಟುಡಿಯೋ ಅಂತ ಹೇಳಿದರೆ ಇಲ್ಲಿ ಒಂದು ಕಾಸ್ಟ್ಯೂಮ್ ಹಾಕೊಂಡು ರೆಕಾರ್ಡ್ ಮಾಡ್ತಾರೆ. ಆ ರೆಕಾರ್ಡ್ ಮಾಡಿದ್ದನ್ನು VFX ಮತ್ತು ಯೂಸ್ ಮಾಡಿಕೊಂಡು ಕಂಪ್ಲೀಟಾಗಿ ಎನ್ವೈರ್ಮೆಂಟ್ ಹಾಗೂ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡಿಕೊಂಡು ಒಳ್ಳೆಯದಂಥ ಶಾರ್ಟ್ ಅಂತ ತೆಗಿತಾರೆ. ನಾವೀಗ ಬಂದಿರೋದು ವರ್ಚುವಲ್ ಪ್ರೊಡಕ್ಷನಿಗೆ. ಈ ಪ್ರೊಡಕ್ಷನ್ ಏನಾಗುತ್ತೆ ಅಂತ ಹೇಳಿದ್ರೆ, ಇವ್ರು ನೋಡಿ, ಈಗ ಅವರು ಕಾಸ್ಟ್ಯೂಮ್ ಹೇಳಿದಾರಲ್ಲ, ಆ ಕಾಸ್ಟ್ಯೂಮಲ್ಲಿ ರಿಯಾಕ್ಷನ್ ಮಾಡ್ತಾರೆ. ಸೊ ಆಟೋಮೆಟಿಕಲಿರುವಂತಹ ಸೆನ್ಸರ್ಗಳಾಗಿರ್ಬೋದು, ಕ್ಯಾಮರಾಗಳಾಗಿರ್ಬೋದು, ಅದ್ರ ಮೂಲಕ ಅವ್ರು ರೆಕಾರ್ಡ್ ಆಗ್ತಾರೆ. ಅಂದರೆ ಇವರೆಲ್ಲ ಇಲ್ಲಿ ಆ್ಯಕ್ಚುಲಿ ಸ್ಟುಡಿಯೋದಲ್ಲಿದ್ದರು, ಅವರು ಬೇರೆ ಕಡೆ ಇರೋ ಥರ ಸೆಟಪ್ ಆಗಿರ್ಬೋದು, ಆ್ಯನಿಮೇಷನ್ ಲೋಕ್ ಆಗಿರ್ಬೋದು, ಅದನ್ನೆಲ್ಲ ಇವರು VFX ಮೂಲಕ ಸೃಷ್ಟಿಸ್ತಾರೆ. ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ, ಅವ್ರು ಇಲ್ಲಿ ಮೂಮೆಂಟ್ ಕೊಡ್ತಿದ್ದಾರೆ, ಬಟ್ ಅಲ್ಲಿ ಸೆನ್ಸರ್ ನೋಡಿ ಹೆಂಗೆ ಮೂಮೆಂಟ್ ಆಗ್ತದೆ. ಲೈಕ್ ಆ್ಯನಿಮೇಷನ್ ಮಾಡಬೇಕಂತಿಲ್ಲ, ಅವರೆಲ್ಲಿ ಆ್ಯಕ್ಷನ್ ಮಾಡ್ದಂಗೆ ಇಲ್ಲಿ ಕೂಡ ಚೇಂಜ್ ಆಗುತ್ತೆ. ನೀವೆಲ್ಲರೂ ಕೂಡ ಅವತಾರ್ ಮೂವಿನ ನೋಡಿರ್ತೀರಲ್ಲ, ಅವತಾರ್ ಮೂವಿನ ಹೇಗೆ ಸ್ಟುಡಿಯೋ ಹಾಗೆ ರೆಕಾರ್ಡ್ ಮಾಡಿರ್ತಾರಂತ ನೀವು ಇಲ್ಲಿ ನೋಡಿ. ಅವರ ಡ್ರೆಸ್ಸಲ್ಲಿ ಹಿಂದ್ಗಡೆ ನೋಡ್ಬೋದು ವೈಟ್ ಸೆನ್ಸರ್ಸ್ಗಳಿದೆ, ಅದು ಕ್ಯಾಪ್ಚರ್ ಆಗಿ ಈ ರೀತಿ ಶೂಟ್ ಆಗ್ತಾ ಹೋಗುತ್ತೆ. ಸೊ ಇದೆಲ್ಲನೂ ಮೊದಲೇ ಪ್ರೀ ರೆಕಾರ್ಡ್ ಆಗಿರುತ್ತೆ, ಪ್ರೀ ಸೆಟ್ ಆಗಿರುತ್ತೆ. ನೋಡಿ, ಅದು ಅವ್ರು ಹಾಕೊಂಡಿದ್ದು ಚೇರ್, ಬಟ್ ಇಲ್ಲಿ ಬರಬೇಕಾದ್ರೆ ಅದು ದೊಡ್ಡ ಬೆಂಚ್ ಆಗಿದೆ. ಸೊ ಅದನ್ನು ಕೂಡ ಅವರು ಸೆನ್ಸರ್ ಆಗಿ ಯೂಸ್ ಮಾಡಿದ್ದಾರೆ. ಮೂವಿಲಿ VFX ಅನ್ನೋದು ತುಂಬಾ ವರ್ಕ್ ಆಗುತ್ತೆ. ಸೊ ಇದು ನೋಡಿ, ಬಾಹುಬಲಿ ಸೀನ್ ಇದೊಂದು ಫಾಲ್ ಸೀನ್ ಇದೆಯಲ್ಲ, ಅದರದ್ದು ಬ್ರೇಕ್ ಡೌನ್ ಈ ಥರ ಇರುತ್ತೆ. ಇಷ್ಟೊಂದು ಎಫರ್ಟ್ಸ್ ಬೇಕಾಗುತ್ತೆ. ಆ್ಯಂಡ್ ನಮ್ಗೆ ಖುಷಿ ಅಂತ ಹೇಳಿದ್ರೆ, ನಾವು ಆರ್ಟಿಸ್ಟ್ಗಳು, ವಿಜುವಲ್ ಆರ್ಟಿಸ್ಟ್ಗಳೇ ಇಂತಹ ಕೆಲಸಗಳನ್ನ ನಾವು ಮಾಡೋದು. ಸೊ ವಿ ಆರ್ ಪ್ರೌಡ್ ಟು ಬಿ ಅನ್ ಆರ್ಟಿಸ್ಟ್. ಆಯಿತಾ, ಅವತಾರನ ಹೇಗೆ ಶೂಟ್ ಮಾಡ್ತಾರೆ ಅಂತ ನೋಡ್ಕೊಂಡು ಬಂದ್ವಿ. ಈಗ ನಮ್ಮ ನೆಕ್ಸ್ಟ್ ಪೋರ್ಷನ್ ಇರುವಂಥದ್ದು ಲಂಡನ್ ಸ್ಟ್ರೀಟ್ಗೆ. ಯಾವುದೇ ಪಾಸ್ಪೋರ್ಟ್ ಏನು ಬೇಕಂತಿಲ್ಲ. ನೋಡಿ, ನಾವು ಲಂಡನ್ಗೆ ಹೋಗ್ಬೇಕಂತಿಲ್ಲ. ನಾನಿಲ್ಲಿ ನಡ್ಕೊಂಡು ಬರ್ತಾ ಇದ್ರೆ ಗ್ರೀನ್ ಸ್ಕ್ರೀನಲ್ಲಿ ನಾನಿಲ್ಲಿ ರೆಕಾರ್ಡ್ ಆಗ್ತಾ ಇದ್ದೇನೆ. ಹೆಲೋ ಅಬಿ, ಹೌ ಆರ್ ಯು?
ಸೊ ದಿಸ್ ವಾಸ್ ಸೊ ಕ್ರೇಜಿ ಹಿಯರ್. ಕ್ರೇಜಿ ಬ್ರೋ, ಕ್ರೇಜಿ. ಇದರಲ್ಲಿ ಮೇಲೆ ಹೋಗೋಕ್ಕಾಗತ್ತೆ ಇಲ್ಲ ಅಂತ ಗೊತ್ತಿಲ್ಲ. ನಾನೀಗ ಇರೋದು ಲಂಡನ್ ಸ್ಟ್ರೀಟಲ್ಲಿ. ಈಗ ನೋಡಿ ಇದೊಂದು ಬಿಲ್ಡಿಂಗ್, ಒಂದು ಬಿಲ್ಡಿಂಗಳಿಲ್ಲ, 10-15 100 ಬಿಲ್ಡಿಂಗ್ಗಳಿದ್ದಾವೆ. ಇದನ್ನೆಲ್ಲ ಒಂದು ಪ್ಲ್ಯಾನಿಂಗ್ ಮಾಡಬೇಕಂದ್ರೆ ಒಂದು ಆರ್ಕಿಟೆಕ್ಚರ್ ಎಷ್ಟು ಪ್ಲ್ಯಾನ್ ಮಾಡಿರ್ಬೋದಲ್ವ ಅಂತ. ತುಂಬಾ ಮೂವಿಲಿ ಈ ಲೊಕೇಶನ್ ನೋಡಿರ್ತೀರಾ. ಇದು ಆ್ಯಕ್ಚುಲಿ ಈಗ ಸದ್ಯಕ್ಕೆ ಇದು ಹಾಸ್ಪಿಟಲ್ ಆಗಿದೆ, ತೆಲುಗು ಭಾಷೆಯಲ್ಲಿ ಬರೆದಿದ್ದಾರೆ. ಅದೇ ಕನ್ನಡ ಮೂವಿ ಅಂತ ಹೇಳಿದ್ರೆ ಅವ್ರ ರಪ್ಪ ಅದನ್ನು ಇರೇಸ್ ಮಾಡಿ ಕನ್ನಡದೇನಾದ್ರು ಹಾಸ್ಪಿಟಲ್ ಬರೀತಾರೆ. ಇದೆಲ್ಲ ಹಾಸ್ಪಿಟಲ್ ಒಳಗೆ. ನಿಜ ಹಾಸ್ಪಿಟಲ್ ಕಂಡೀಷನ್ ಅಂತೂ ಸಿಕ್ಕಾಪಟ್ಟೆ ಖರಾಬಾಗಿದೆ. ಇದನ್ನೆಲ್ಲ ಬೇಕಾದಾಗ ಅವರು ಮಾಡಿಫೈ ಮಾಡ್ಕೊಂಡು ರೀಯೂಸ್ ಮಾಡ್ಕೊತಾರೆ. ನಾನು ಇದುವರೆಗೆ ಫ್ಲೈಟಲ್ಲಿ ಹೋಗಲೇ ಇಲ್ಲ, ಬಟ್ ಇವತ್ತು ರಾಮೋಜಿ ಫಿಲ್ಮ್ ಸಿಟಿ ನನ್ನನ್ನು ಫ್ಲೈಟಲ್ಲಿ ಕರ್ಕೊಂಡು ಹೋಗ್ತಾ ಇದೆ. ನೀವಿಲ್ಲಿ ನೋಡ್ತಿರೋದು ಏರ್ಪೋರ್ಟ್ನ. ಎಕ್ಸಾಕ್ಟ್ಲಿ ಏರ್ಪೋರ್ಟ್ ಹೆಂಗಿದೆ ಅದೇ ರೀತಿ ಇವರಲ್ಲಿ ಬಿಲ್ಡ್ ಮಾಡಿದ್ದಾರೆ. ಶಾಪ್ ಆಗಿರ್ಬೋದು, ಸೈನ್ ಬೋರ್ಡ್ ಆಗಿರ್ಬೋದು, ಬಸ್ ಆಗಿರ್ಬೋದು, ಪ್ರತಿಯೊಂದು ಇಲ್ಲಿ ಸಿಗುತ್ತೆ. ಇದು ಆ್ಯಕ್ಚುಲಿ ಬೋರ್ಡಿಂಗ್ ಪಾಯಿಂಟ್. ಇಲ್ಲಿಂದ ಹಾಗೆ ಒಳಗೆ ಹೋದರೆ ವಾ, ಇಷ್ಟೊಂದು ದೊಡ್ಡದಿದೆಯಾ? ಕ್ರೇಜಿ ಕ್ರೇಜಿ. ಹೈಯೆಸ್ಟ್ ಶೂಟಿಂಗ್ ಎಲ್ಲ ಇಲ್ಲೇ ಆಗಿದೆ. ಕನ್ನಡ ಮೂವಿಲೂ ಕೂಡ ಇದೆಲ್ಲ ಆಗಿದೆ. ಪೈಲಟ್ ಇಲ್ಲ, ಇಷ್ಟೇ ಇರೋದು ನೋಡಿ. ಇಲ್ಲಿ ಹೀಗಿದೆ टिकट देना. बोर्डिंग पास दिखाई है, बोर्डिंग पास है. आप मेरे आधार कार्ड से चेक कर लो बोर्डिंग पास. वो मिस्टेक हो गया, आपको 20 रुपीज फाइन हो गया. ये तो फाइन लग गया, अभी आप पे करो फाइन. टिकट. And the latest Telugu movie Kubera. ನಾವಿಲ್ಲಿ ಬೇರೆ ಬೇರೆ ರೀತಿಯ ಸ್ಟ್ರೀಟ್ಸ್ ನೋಡ್ಬೋದು. ನೀವೆಲ್ಲಿ ಲೈಟ್ ಕಂಬದಲ್ಲೇ ಯಾವ್ಯಾವ ಸ್ಟ್ರೀಟಲ್ಲಿ ಹೋಗ್ತಿದ್ದೀವಿ ಅಂತ. Right side you can see the multi-purpose building. Kabhi court, kabhi school, kabhi college, kabhi darbar. In many movies they're shown as a Supreme Court and High Court. ಡರ್ಟಿ ಪಿಕ್ಸ್ ಅಲ್ಲಿ ನೀವು ನೋಡಿರ್ತೀರಲ್ಲ, ವಿದ್ಯಾಭಾರತ ಉಲ್ಲಾಲ ಆ ಶೂಟಿಂಗ್ ಆಗಿದೆ ಇಲ್ಲಿ. ಬ್ರೋ, ಇದು ಆ್ಯಕ್ಚುಲಿ ಹವಾಮಹಲ್ ಆಯ್ತಾ. ನಾವು ಜೈಪುರದ ಗೋಲ್ಗನ್ ದುರ್ಗ ಇದೆಯಲ್ಲ, ಅದರದ್ದು ಕಂಪ್ಲೀಟ್ ಕಾಪಿ ಇದು. ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಮ ರಾಮೋಜಿ ಸಿಟಿಯ ಇಡೀ ಬರ್ಡ್ ವ್ಯೂನ ನೋಡ್ಬೋದು. ಬೇರೆ ಬೇರೆ ಥರದ ಗಾರ್ಡನ್ಸ್ಗಳಿವೆ ಇಲ್ಲಿ ನೋಡ್ಬೋದು. ಇದು ಮೈಸೂರಿನ ಬೃಂದಾವನ ಗಾರ್ಡನ್, ಅದನ್ನು ಕೂಡ ಅಲ್ಲಿ ದಿಟ್ಟ ಕಾಪಿ ಮಾಡಿದ್ದಾರೆ. ಒಂದು ಮೂವಿ ಶೂಟ್ ಆಗಬೇಕಾದ್ರೆ ಬೇರೆ ಬೇರೆ ಲೊಕೇಶನ್ ಬೇಕಾಗಿರುತ್ತೆ ಅವರಿಗೆ. ಒಂದು ಗಾರ್ಡನ್ ಬೇಕಾಗ್ಬೋದು, ಹಾಸ್ಪಿಟಲ್ ಬೇಕಾಗ್ಬೋದು, ಏರ್ಪೋರ್ಟ್ ಬೇಕಾಗ್ಬೋದು, ರೈಲ್ವೆ ಸ್ಟೇಷನ್ ಬೇಕಾಗ್ಬೋದು. ಅದನ್ನೆಲ್ಲ ಒಂದೇ ಸ್ಪಾಟಲ್ಲಿ ಸಿಗಬೇಕು, ಈಸಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರುವಂಥದ್ದೇ ಈ ರಾಮೋಜಿ ಫಿಲ್ಮ್ ಸಿಟಿ. ಈಗ ನಾವೊಂದು ಲೊಕೇಶನ್ಗೆ ಬಂದಿದ್ದೀವಿ. ಇದು ಆ್ಯಕ್ಚುಲಿ ಜೈಪುರಲ್ಲಿ ಗೋಲ್ಗಂಡ ಅನ್ನುವಂಥ ಒಂದು ದರ್ಗಾ ಇದೆ ಆಯ್ತಾ. ಆ ದರ್ಗಾದ ಕಂಪ್ಲೀಟ್ ಕಾಪಿ ಇದು. ನೀವೀಗ ನೋಡ್ತಿರೋದು ನಮ್ಮ ಮೈಸೂರಿನ ಕರ್ನಾಟಕದಲ್ಲಿರುವಂತಹ ಒಂದು ಬೃಂದಾವನ್ ಗಾರ್ಡನ್ ಇದೆಯಲ್ಲ, ಆ್ಯಕ್ಚುಲಿ ಆ್ಯಸ್ ಇಟ್ ಈಸ್ ಮಾಡಿದ್ದಾರೆ. ಇದು ನೋಡ್ಬೋದು, ನಮ್ಮ ಕರ್ನಾಟಕದ ಸ್ಕಲ್ಪ್ಚರ್ನ ಕೂಡ ಅವರಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ನಿಜವಾಗಿ ಹೇಳ್ಬೇಕಂದ್ರೆ ಒಂದು ಹ್ಯೂಮನ್ ಇನೋವೇಷನ್, ಅವನ ಮೈಂಡ್ ಅನ್ನೋದು ಎಷ್ಟು ಯುನೀಕ್ ಆಗಿರುತ್ತೆ ಅಂತ ಹೇಳಿದ್ರೆ, ಇಂತಹ ಒಂದು ದೊಡ್ಡ ಫಿಲ್ಮ್ ಸಿಟಿ ಏನೋ ಒಂದು ಉದ್ದೇಶ ಹೌದು, ಬಟ್ ಅದನ್ನು ಮಾಡಬೇಕು ಅನ್ನುವಂತಹ ಒಂದು ಮೈಂಡ್ ಬಂದಿದೆಯಲ್ಲ, ಅದು ನಿಜಕ್ಕೂ ಗ್ರೇಟ್. ಇಲ್ಲಿ ಮೂವಿ ಪ್ರೊಡಕ್ಷನ್ಗೆ ಬೇಕಾಗಿರುವಂತಹ 50ಕ್ಕೂ ಹೆಚ್ಚು ಫಿಲ್ಮ್ ಶೂಟಿಂಗ್ ಸ್ಪಾಟ್ಗಳಿದ್ದಾವೆ. ಸೊ ಈ ಗ್ಯಾಪಲ್ಲಿ ನಿಮ್ಗೊಂದು ಪ್ರಶ್ನೆ ಇದೆ. ನಮ್ಮ ಕನ್ನಡದ ಮೂವಿ ರಾಮೋಜಿ ಫಿಲ್ಮ್ ಸಿಟಿಯಲ್ಲಿ ಶೂಟ್ ಆಗಿರುವಂತಹ ನಮ್ಮ ಕನ್ನಡದ ಮೊಟ್ಟ ಮೊದಲ ಮೂವಿ ಯಾವುದು ಅಂತ ಗೆಸ್ ಮಾಡಿದವರಿಗೆ ನನ್ನ ಕಡೆಯಿಂದ ಸ್ಪೆಷಲ್ ಗಿಫ್ಟ್ ಕೂಡ ಇದೆ. ಇಲ್ಲಿ ಡೆಮೋ ಇಟ್ಟಿದ್ದಾರೆ. ಲೈಕ್ ಈಗ ಶಿವಾಜಿ ಮೂವಿಗೆ ಈ ಥರ ಕಾನ್ಸೆಪ್ಟ್ ಅವ್ರು ಮಾಡಿದ್ರು ಅನ್ನೋದನ್ನು ತೋರಿಸೋದಕ್ಕೆ. ಮತ್ತು ಸರಿಲೇರು ನೀರುವಾಕು ಮೂವಿದ ನಿಕೆವಾರು ಮೂವಿ, PS2 ಅದಕ್ಕೆ ನೋಡಿ ಸೆಟಪ್ ಅವ್ರು ಈ ಥರ ಮಾಡಿದರು. ಬೇರೆ ಬೇರೆ ರೀತಿಯ ಏರ್ಪೋರ್ಟ್, ಚರ್ಚ್, ಸಲಾರ್ ಮೂವಿಗೆ ಬೇಕಾದಂಥ ಶೂಟಿಂಗ್ ಸೆಟಪ್ಪನ್ನು ಅವರೆಲ್ಲೇ ರೆಡಿ ಮಾಡ್ಕೊಂಡಿದ್ದಾರೆ. KGF Chapter 2 ಅಲ್ಲಿ ನೋಡಿ ಆಡಿಟೋರಿಯಂ ಇದೆ, ಅದನ್ನು ಅವರೆಲ್ಲೇ ಇದು ಮಾಡಿದ್ದಾರೆ. ರಾಮೋಜಿ ಫಿಲ್ಮ್ ಸಿಟಿಯ ಗ್ರೇಟ್ ಅಚೀವ್ಮೆಂಟ್ ಅಂತ ಹೇಳಿದ್ರೆ ಇದುವರೆಗೆ 5,000ಕ್ಕೂ ಹೆಚ್ಚು ಪ್ರೊಡಕ್ಷನ್ ಅವ್ರ ಜೊತೆ ವರ್ಕ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಸಿನಿಮಾ ಅಂದರೆ ಕತೆ ಹೇಳ್ತೀವಲ್ಲ, ಅದಕ್ಕಿಂತ ದೊಡ್ಡದು. ಅದು ಒಂದು ಸುಂದರ ದೃಶ್ಯ ಪ್ರದರ್ಶನ ಅಂತಲೇ ಹೇಳ್ಬೋದು. ಮೂವಿ ಸೆಟ್ಸ್ ಅದು ಕೇವಲ ಟೂಲ್ಸ್ ಅಲ್ಲ, ಅದು ಇಮ್ಯಾಜಿನೇಷನ್ನ, ಎಮೋಷನ್ವರೆಗೆ ಬಲ ಕೊಡುತ್ತೆ. ಅಂದರೆ ಅದಕ್ಕೊಂದು ಆಕಾರವನ್ನು ಕೊಡುತ್ತೆ. ಗ್ರ್ಯಾಂಡ್ ಪ್ಲೇಸಿಂದ ಹಿಡಿದು ಸಿಟಿ ಪ್ಲೇಸ್ವರೆಗೂ ಕಲ್ಪನೆಗೆ ಜೀವ ಕೊಡುತ್ತೆ. ನಾನಿವಾಗ ಇರುವಂಥದ್ದು
ಜಪಾನೀಸ್ ಗಾರ್ಡನಲ್ಲಿ. ಈ ಜಪಾನ್ ಗಾರ್ಡನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಜವಾಗಿ ನಾನು ಜಪಾನಿಗೆ ಬಂದಿದ್ದೇನೆ ಅಂತ ಫೀಲ್ ಆಗ್ತಾ ಇದೆ. ಕಮ್ಮಿ ರೇಟಿಗೆ ಅಂತ ಹೇಳಿದ್ರೆ ನಾನು ಮಂಗಳೂರಿಂದ ಇಲ್ಲಿಗೆ ಬರೋದಕ್ಕೆ ಒಂದು ರಾತ್ರಿ ಕೂತೇನೆ ಅಷ್ಟೇ. ತುಂಬಾ ಬೇಗ ನಾನು ಜಪಾನಿಗೆ ಬಂದ್ಬಿಟ್ಟೆ. ನನಗೆ ಈ ಪ್ರಾಪರ್ಟಿ ಎಲ್ಲ ನೋಡಿದಾಗ ಅನ್ಸೋದು ಒಂದು, ಅವರು ಆ ಟೈಮಲ್ಲಿ ರಾಮೋಜಿ ಸರ್ ಅವರು ಆ ಟೈಮಲ್ಲಿ ಈ ರೀತಿ ಮಾಡಬೇಕಂತ ಹೇಳಿದ್ದು ಅವ್ರದ್ದು ದೊಡ್ಡ ಥಾಟೇ. ಬಟ್ ಅವರಿಗೆ ಇಷ್ಟೇ ದೊಡ್ಡ ಪ್ರಾಪರ್ಟಿ ಸಿಗಬೇಕು. 2000 ಎಕರೆಸ್ ಇದೆ. ಎಷ್ಟು ಚೆನ್ನಾಗಿ ನಿಭಾಯಿಸಿದ್ದಾರೆ, ಎಷ್ಟು ಚೆಂದಾಗಿ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅವರಿಗೆ ಸಿಕ್ಕಂಥ ಟೀಮು ಅಷ್ಟು ಚಂದ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ ಅಂತ ಇದ್ರಲ್ಲಿ ಗೊತ್ತಾಗುತ್ತೆ. ಒಂದು ಸಿನಿಮಾ ಬರುತ್ತೆ ಅಂತ ಹೇಳಿದರೆ ಅದ್ರ ಹಿಂದೆ 100 ಜನರ ಶ್ರಮ ಇರುತ್ತೆ. ಪ್ರೀ ಪ್ರೊಡಕ್ಷನ್ ಆಗಿ ಪೋಸ್ಟ್ ಪ್ರೊಡಕ್ಷನ್ ಅದು ಎರಡು ಡಿವೈಡ್ ಮಾಡ್ಕೊಂಡಿರ್ತಾರೆ. ಅಲ್ಲಿ ಕೂಡ ತುಂಬಾ ಜನ ವರ್ಕ್ ಮಾಡ್ತಾರೆ ಆಯಿತಾ. ಆ ಸ್ಟ್ರಗಲ್ ಆಗಿರ್ಬೋದು, ಶೂಟ್ ಟೈಮಲ್ಲಿ ಆಗಿರ್ಬೋದು, ಪ್ರಾಪರ್ಟೀಸ್ ಅರೇಂಜ್ ಮಾಡುವಂಥದ್ದು ಇರ್ಬೋದು, ಹೀಗೇನೆ ತುಂಬಾ ನಿಮಗೆ ಗೊತ್ತಾಗದೇ ಇರುವಂತಹ ತುಂಬಾ ಸ್ಟ್ರಗಲ್ಸ್ ಇರುತ್ತೆ. Japanese garden? Yeah, it's wonderful. It's like a Maya Loka. I'm from Mangaluru. You know Mangaluru? Coastal Karnataka. Mangaluru, Karnataka. ಪಕ್ಕ ಟೂರಿಸ್ಟ್ಗಳಿಗೆ ಎಂಟರ್ಟೈನ್ಮೆಂಟ್ ಆಯ್ತಾ. 1400 ಪ್ಲಸ್ 1700 ತನಕ ಆಗಿದೆ. ಬಟ್ ₹1 ಕೂಡ ಪೈಸೆ ವಸೂಲ್ ಅಂತ ಹೇಳ್ಬೋದು. ಅಷ್ಟು ಚೆನ್ನಾಗಿ ಕಂಡಕ್ಟ್ ಮಾಡಿದ್ದಾರೆ, ಅಷ್ಟು ಚೆನ್ನಾಗಿ ಡ್ರಾಫ್ಟಿಂಗ್ ಮಾಡಿದ್ದಾರೆ, ಆರ್ಟ್ ವರ್ಕ್ ಮಾಡಿದ್ದಾರೆ. ಇಟ್ಸ್ ಫ್ಯಾಂಟಾಸ್ಟಿಕ್. ಆ್ಯಕ್ಚುಲಿ ಬಟರ್ಫ್ಲೈ ಗಾರ್ಡನ್ ಆಯಿತಾ, ಸ್ಮೆಲ್ ಹೇಗೆ ಬರ್ತಿದೆ ಗೊತ್ತಾ, ಫುಲ್ಲು ಎಲ್ಲ ಹೂಗಳು ಮಿಕ್ಸಪ್ ಆಗಿ ಬ್ಯೂಟಿಫುಲ್ ಸ್ಮೆಲ್ ಬರ್ತಾ ಇದೆ. ಸೌಗಂಧಿಕ ಅಂತ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ಇದು ಎಕ್ಸ್ಪೀರಿಯನ್ಸ್ ಬೇರೆ. ಇದು ಎಂತ ಲೋಕ ಇದು, ಇದೇ ಒಂಥರ ಮಾಯಲೋಕ ಥರ ಇದೆ. Shit! Didn't expect it this. Wow, wonderful bro. Wow. ಬಾಬು, ಯಾನೇ ಬಾಬು, ಇಲ್ಲೋಡು ಬಾ, ಇಲ್ಲಿ ಬಾಬಾ. ಬರ್ತೀನಿ ಬರ್ಲಾಗೊಂಡು ದಾದೆ ವಿಶೇಷ ಬಕ್ಕ ಮತ್ತೆ ವಿಶೇಷ ನೋಡಿ. ನಾವು ನಮ್ಮೂರಲ್ಲಿ ಪಾರಿವಾಳ ನೋಡಿದ್ವಲ್ಲ, ಬಟ್ ಇದು ಅದಕ್ಕಿಂತ 3 ಪಟ್ಟು ದೊಡ್ಡ ಇದೆ. ಇದರ ಹೆಸರು ಬ್ಲೂ ಕ್ರೌನ್ ಪಿಜಿನ್ ಅಂತ, ಬ್ರಿಟಿಷ್ ಮೊನಾರ್ಚ್ ಕ್ವೀನ್ ಅಂತಲೇ ಹೇಳ್ತಾರೆ. ನಾವು ಒಂದೊಂದೊಂದು ಗಾರ್ಡನ್ ನೋಡ್ಕೊಂಡು ಬಂದ್ವಲ್ಲ, ಇದಾದ ತಕ್ಷಣ ಇಲ್ಲಿ ಬರ್ಡ್ ಪಾರ್ಕ್ ಇದೆ ಆಯಿತಾ. ಇದರಲ್ಲಿ ಇದುವರೆಗೆ ನಾನು ನೋಡದೇ ಇರುವಂತಹ ಕೆಲವೊಂದು ರೀತಿಯ ಪಕ್ಷಿಗಳು, ಹಕ್ಕಿಗಳು, ಪ್ಯಾರೆಟ್ಗಳನ್ನು ನಾನು ನೋಡ್ತಿದ್ದೀನಿ. ಇಟ್ ವಾಸ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್. ಇದೇನಿದು ಇಲ್ಲಿ? ಆಸ್ಟ್ರಿಚ್ ನನ್ನಕ್ಕಿಂತ ಹೈಟ್ ಇದೆ ಮಾರ ಅದು. ಬಸ್ಸಿಯಾ ಆಡ್ತಿಲ್ಲ. ಅವ್ರನ್ನ ಫ್ರೆಂಡ್, ಅವರ ಫ್ರೆಂಡ್ ನೋಡಿ. We are going to Tripali Caves. ನೀವು ನನ್ನ ಓಲ್ಡ್ ವಿಡಿಯೋ ಅಜಂತ ಎಲ್ಲರೂ ವಿಡಿಯೋ ನೋಡಿದ್ರೆ ಇಲ್ಲಿ ಇರುವಂತಹ ಸ್ಕಲ್ಪ್ಚರ್ಸ್ಗಳನ್ನು ನೋಡಿದಾಗ ನಿಮ್ಗೆ ಅಂದಾಜಾಗತ್ತೆ ನಾವು ಭಾರತೀಯ ಸ್ಕಲ್ಪ್ಟರ್ಗಳು ಹೇಗೆ ಕೆತ್ತನೆ ಮಾಡ್ತಿದ್ರು ಅನ್ನೋ ಪರಿಕಲ್ಪನೆಯನ್ನು ಇಲ್ಲಿ ತೋರಿಸಿದ್ದಾರೆ. ಒಂದು ನಿಜವಾಗಿ ಒಂದು ಹ್ಯೂಮನ್ ಕ್ರಿಯೇಷನ್ ಅಂತ ಇರ್ತದೆ ನೋಡಿ. ಕಲ್ಲು ಬಂಡೆ, ಕಲ್ಗೆತ್ತನೆ, ಗುಹೆ. ಆ ಗುಹೆಯಲ್ಲಿ ಮೂವಿಲಿ ಗುಹೆಗಳನ್ನೆಲ್ಲ ಯೂಸ್ ಮಾಡ್ಕೊತಾರೆ ಬೇರೆ ಬೇರೆ ರೀತಿಯಲ್ಲಿ. ಲೈಕ್ ಈಗ ಅಜಂತ ಎಲ್ಲೋರದೊಳಗೆ ಶೂಟ್ ಮಾಡೋದಕ್ಕೆ ಬಿಡೋದಿಲ್ಲ ಅಂದ್ಕೊಳ್ಳಿ. ಅವರಿಗೆ ಇದೇ ರೀತಿಯ ಸ್ಕಲ್ಪ್ಚರ್ಗಳು ಬೇಕು, ಇದೇ ಥರ ಆರ್ಟ್ ಇರಬೇಕು. ಸೊ ಅವರು ರೀಕ್ರಿಯೇಟ್ ಮಾಡೋದಕ್ಕಿಂತ ಅವ್ರು ಇಲ್ಲೇ ಬಂದುಕೊಂಡು ಶೂಟ್ ಮಾಡಿಬಿಡ್ತಾರೆ. ಮೂವಿ ಅನ್ನೋದೇ ಒಂಥರ ಮ್ಯಾಜಿಕ್. ಆ ಮ್ಯಾಜಿಕ್ಕನ್ನು ಇನ್ನಷ್ಟು ಮ್ಯಾಜಿಕ್ ಮಾಡ್ತಿರೋದು ನಮ್ಮ ರಾಮೋಜಿಯ ಮೂವಿ ಮ್ಯಾಜಿಕ್. ಈಗ ಒಂದೊಳ್ಳೆ ಮೂವಿ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ
ನೋಡಿ ಅವ್ರಿಗೆ ಲೈವ್ ತೋರಿಸ್ತಿದ್ದಾರೆ ಹೇಗೆ ಮಾಡ್ತಾರೆ ಅಂತ ವಿಎಫ್ಎಕ್ಸ್ ಯೂಸ್ ಮಾಡ್ಕೊಂಡು ಸ್ಪಾಟಲ್ಲಿ. ಸೊ ಇಲ್ಲಿ 3 ಜನರನ್ನ ಇಲ್ಲಿಂದ ಕರ್ಸ್ಕೊಂಡ್ರು, ಅವರಿಗೆ ಕಾಸ್ಟ್ಯೂಮ್ ಹಾಕ್ಸಿದ್ದಾರೆ ಆಯ್ತಾ. ಸೊ ಅವ್ರೀಗ ಬ್ಯಾಂಕ್ ರಾಬರ್ಸ್ ಅಂತೆ. ಟೀ ಬ್ರೇಕ್. ಅವ್ರು ಇಷ್ಟ ತನಕ ರೈಡ್ ಮಾಡ್ತಿದ್ರಲ್ಲ ಅದನ್ನೇ ಸ್ಕ್ರೀನಲ್ಲಿ ಕಾಣಿಸ್ತಾ ಇತ್ತು ಆಯ್ತಾ. ಸೊ ಅದಕ್ಕೆ ಸ್ವಲ್ಪ ಸೌಂಡ್ ಎಫೆಕ್ಟ್ಸ್ ಎಲ್ಲ ಅಲ್ಲೇ ಆ್ಯಡ್ ಮಾಡಿ ಟೋಟಲ್ ಆಗಿ ಅವ್ರದ್ದೇ ಒಂದು ಸ್ಪಾಟ್ ಮೂವಿ ಆದಂಗೆ ಅವ್ರು ಮಾಡ್ತಾರೆ ನೋಡಿ. ಅದನ್ನು ಯೂಸ್ ಮಾಡ್ಕೊಂಡು ಅವ್ರು ಸೌಂಡ್ ಎಫೆಕ್ಟ್ ಎಲ್ಲ ಮಾಡ್ತಾ ಇದ್ದಾರೆ. ಸೊ ಹಾಗೆ ಒಂದು ಫೈನಲ್ ಔಟ್ಪುಟ್ ಅನ್ನು ಮಾಡ್ತಾರೆ. So friends, enjoy this movie making experience. ನಿಮಗೆ ಡ್ಯಾನ್ಸಿಂಗ್ ಕಾರ್ ಬಗ್ಗೆ ಗೊತ್ತಾ? ದಿಸ್ ಇಸ್ ಡ್ಯಾನ್ಸಿಂಗ್ ಕಾರ್. ನಾವು GTA ಗೇಮ್ಗೂ ಆಟ ಆಡಬೇಕಾದಲ್ಲ ಇದನ್ನು ಯೂಸ್ ಮಾಡ್ತಾ ಇದ್ವಿ. ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹೋದಷ್ಟು ಮುಗಿತಾನೆ ಇಲ್ಲ ನಮ್ಮ ರಾಮೋಜಿ ಫಿಲ್ಮ್ ಸಿಟಿಯ ಪಯಣ. ಅಷ್ಟೊಂದಿದೆ ಟ್ರಾವೆಲ್ ಮಾಡೋದಕ್ಕೆ, ಎಕ್ಸ್ಪ್ಲೋರ್ ಮಾಡೋದಕ್ಕೆ. ಆ್ಯಂಡ್ ನಮಗೆ ಸಿಕ್ಕಂಥ ಕಮ್ಮಿ ಟೈಮಲ್ಲಿ ವಿ ಎಕ್ಸ್ಪ್ಲೋರ್ಡ್ ಅ ಲಾಟ್ ಅಂತಲೇ ಹೇಳ್ಬೋದು. ವಿ ಎಂಜಾಯ್ಡ್ ಇಟ್. ನೀವು ಕೂಡ ಹೈದರಾಬಾದಿಗೆ ಬಂದರೆ ರಾಮೋಜಿ ಫಿಲ್ಮ್ ಸಿಟಿನ ವಿಸಿಟ್ ಮಾಡೋದು ಮರಿಬೇಡಿ. ಆ್ಯಂಡ್ ಫಿಲ್ಮ್ ಕ್ರೇಜ್ ಹಾಗೆ ಅದನ್ನು ಮೇಕಿಂಗ್ ಆಗಿರ್ಬೋದು, ವಿಜುವಲ್ಸ್, ವಿಎಫ್ಎಕ್ಸ್ ಪ್ರತಿಯೊಂದು ನೋಡಬೇಕು ಅಂತಿದ್ರೆ ನೀವು ಬರಬೇಕಾಗಿದ್ದು ರಾಮೋಜಿ ಫಿಲ್ಮ್ ಸಿಟಿಗೆ. ಸೊ ದಿಸ್ ಇಸ್ ರಾಮೋಜಿ ಫಿಲ್ಮ್ ಸಿಟಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ಏನು ಹೇಳಿ, ಸಬ್ಸ್ಕ್ರೈಬ್ ಮಾಡಬೇಕು, ನನಗೆ ಫಾಲೋ ಮಾಡಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ನನ್ನ ಒಂದು ಡ್ರೀಮ್ ಹಳ್ಳಿಗೆ ಹೋಗುವಂಥದ್ದು ಅಥವಾ ಬೇರೆ ಬೇರೆ ಪ್ಲೇಸಿಗೆ ಹೋಗುವಂಥದ್ದು ವಿತ್ ಆರ್ಟ್, ವಿತ್ ಲವ್. ಅದಕ್ಕೆ ನೀವು ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊಳ್ತೇನೆ.